ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಆರ್ಟಿಕಲ್ 14, ಇವತ್ತು ಆರ್ಟಿಕಲ್ 14ನಲ್ಲಿ ಎಲ್ಲರಿಗೆ ವಿಶೇಷವಾಗಿ ಈ ದೇಶದಲ್ಲಿ ಈಕ್ವಾಲಿಟಿ ಬಿಫೋರ್ ಲಾ ಅಂತ ಹೇಳ್ತೀವಿ. ಇಟ್ ಗ್ಯಾರಂಟೀಸ್ ಈಕ್ವಾಲಿಟಿ ಟು ಎವ್ರಿ 140 crore ಇಂಡಿಯನ್ ಸಿಟಿಸನ್ಸ್. ಹೆಚ್ಚಾಗಿ ಆರ್ಟಿಕಲ್ 19 ರೈಟ್ ಟು ಸ್ಪೀಚ್, ರೈಟ್ ಟು ಫ್ರೀಡಮ್ ಅಂತ ಏನ್ ಹೇಳ್ತೀವಿ. ಆರ್ಟಿಕಲ್ 32 ಇಟ್ ಇಸ್ ದ ಹಾರ್ಟ್ ಅಂಡ್ ಸೋಲ್ ಆಫ್ ದಿಸ್ ಕಾನ್ಸ್ಟಿಟ್ಯೂಷನ್. ಆರ್ಟಿಕಲ್ 32ನಲ್ಲಿ ದೇಶದ ಸಂವಿಧಾನದಲ್ಲಿ ಇರ್ತಕ್ಕಂಥ ಎಲ್ಲ ಹಕ್ಕುಗಳು ನಮಗೆ ಸಿಗಬೇಕು. ಸಿಗಲಿಲ್ಲ ಅಂತಂದ್ರೆ ನಾವು ಸುಪ್ರೀಂ ಕೋರ್ಟ್ನ ಬಾಗಿಲಕ್ಕೆ ಹೋಗ್ತಕ್ಕಂಥ ಈ ಒಂದು ಆರ್ಟಿಕಲ್ 32 ವಿಶೇಷವಾಗಿ ಭಾರತ ದೇಶದಲ್ಲಿ ಇದು ಸನ್ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು ತಮ್ಮ ಗಮನಕ್ಕಿರಲಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಎಲ್ಲರಿಗಿಂತ ಹೆಚ್ಚಾಗಿ ಆರ್ಟಿಕಲ್ 45 ಇವತ್ತೇನು ರೈಟ್ ಟು ಎಜುಕೇಶನ್ ಅಂತ ನಾವು ಮಾತನಾಡ್ತಾ ಇದೀವಿ, ಇದು ತಂದಿರತಕ್ಕಂಥದ್ದು ಈ ಸಂವಿಧಾನದಲ್ಲಿ. ಎಲ್ಲರಿಗಿಂತ ಹೆಚ್ಚಾಗಿ ಮಾಧ್ಯಮ ಸ್ನೇಹಿತರಿದ್ದಾರೆ, ದೇ ವಾಂಟ್ ಟು ಚೇಂಜ್ ಆರ್ಟಿಕಲ್ 142. ಇವತ್ತು ಆರ್ಟಿಕಲ್ 142 ನಲ್ಲಿ ಯಾವುದೇ ಒಂದು ಪಾರ್ಲಿಮೆಂಟ್ ನಲ್ಲಿ ಸ್ವೇಚ್ಛೆಯಿಂದ ಕೇಂದ್ರ ಸರ್ಕಾರ ತೀರ್ಮಾನವನ್ನು ಮಾಡಿದ್ರೆ ಅದು ಸರಿಯಿದೆ ಅಲ್ಲ ತಪ್ಪಿದೆ ಅಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಿರ್ಣಯ ಮಾಡತಕ್ಕಂಥ ಶಕ್ತಿ ಆರ್ಟಿಕಲ್ 142 ನಲ್ಲಿದೆ. ಆರ್ಟಿಕಲ್ 142 ನ ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಆದ್ರೆ ಬೇರೆ ಎಲ್ಲ ನಮ್ಮ ಹಕ್ಕುಗಳನ್ನ ಮುಟುಗೋಡಿಸ್ತಕ್ಕಂಥ ಕೆಲಸ ಮುಂದೆ ಬರ್ತಕ್ಕಂಥಲ್ಲಿ ಬಿಜೆಪಿಯ ಸರ್ಕಾರ, ಕೇಂದ್ರ ಸರ್ಕಾರ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದೆ, ಆ ನಿಟ್ಟಿನಲ್ಲಿ ಮಾತನಾಡ್ತಿದೆ. ಇಡೀ ದೇಶದ ಜನರು ಇದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು. ಸಂವಿಧಾನದಲ್ಲಿರ್ತಕ್ಕಂಥ ಹಕ್ಕನ್ನ ನಾವೆಲ್ಲ ಪ್ರತಿಪಾದನೆ ಮಾಡಬೇಕು, ಅದ್ರ ಪರವಾಗಿ ಹೋರಾಟ ಮಾಡಬೇಕಂತಕ್ಕಂಥದ್ದು ಈ ಕಾರ್ಯಕ್ರಮ.